ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೆಂಪಲ್ ಇನ್ ಗೋವಾ ಸೀರೀಸ್ದಾಗ ನೆಕ್ಸ್ಟ್ ಒಂದು 800 ವರ್ಷ ಹಿಂದಿದ್ದು ಪಾಂಡವ ಕಾಲೀನ ಶಿವ ಮಂದಿರಿಗೆ ಹೊಂಟಿದ್ದೆ. ಹೋಗ್ತಾ ಹಾದ್ಯಾಗ ಥಂಡಿ ಭಾಳ ಇತ್ತು ಮುಂಜಾನೆ. ಅದಕ್ಕೆ ಒಂದು ಕಪ್ ಚಹಾ ಕುಡ್ದೆ. ಆಮೇಲೆ ಈ ಚಹಾ ಜೊತೆ ಒಂದು ಬಿಸ್ಕಿಟ್ ತಿಂದೆ. ಇದೆಲ್ಲ ಫಾರೆಸ್ಟ್ ಏರಿಯಾ ಆಕ್ಚುಲಿ. ಈ ದೊಡ್ಡ ಸಣ್ಣ 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 ಊರು ಅವ ಇಲ್ಲಿ ಒಳಗೆ. ಆ ಕಡೆ ಇದೊಂದು ಮನಿನೂ ಅದ. ಒಂದೇನಂದ್ರ ರೋಡ್ ಮಾತ್ರ ಭಾಳ ಚಲೋ ಇಲ್ಲಿ. ಯಾವ ಸಣ್ಣ ಸಣ್ಣ ಗಲ್ಲಿ ಇರ್ಲಿ ಏನೇ ಇರ್ಲಿ, ರೋಡ್ ಮಾತ್ರ ಭಾರಿ ಕೆಟ್ಟಾರ. ನಿಮ್ಗೆ ಯಾವ್ದು ಪ್ರಾಬ್ಲಮ್ ಆಗುದಿಲ್ಲ ರೋಡ್ ಮೇಲೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಪೀಡ್ ಬ್ರೇಕರ್ ಅಂತೂ ನೆಗ್ಲಿಜಿಬಲ್ ಇಲ್ಲೇ ಇಲ್ಲ. ಮುಂಜಾನೆಯಲ್ಲಿ ಗುಡಿ ಹತ್ತಿಕ್ಕೆ ಲಘು ಏನು ಅಂಗಡಿ ತೆಗ್ದಿರಂಗಿಲ್ಲ. ಅದಕ್ಕೆ ಅಲ್ಲಿ ನಡು ಹಾದ್ಯಾಗ ಒಂದು ಹೋಟೆಲ್ ಇತ್ತು. ಹೋಟೆಲ್ನಾಗ ಒಂದು ಪುರಿ ಮತ್ತೊಂದು ರಸ ಭಾಜಿ ಅಂತ ಸಿಗ್ತದೆ ಗೋವಾದಾಗ. ಬಟಾಟಿ ಮತ್ತು ಚೌಳಿ ರಸ ಭಾಜಿ ಅದು ತಿಂದು ಮುಂದೆ ಹೊಂಟೆ. ಇದು ನೋಡ್ರಿ 13ನೇ ಸೆಂಚುರಿ ಒಳಗೆ ಮಹಾದೇವನ ಟೆಂಪಲ್ ತಾಂಬಡಿ ಸುರ್ಲ ಗೋವಾದಾಗ ಅದ. ಇನ್ನು 11 ಕಿಲೋಮೀಟರ್ ಅದ ಲೆಟ್ರ್ ಹೋಗೋಣ. ಫುಲ್ ಗ್ರೀನ್ರಿ ಅದ ಮತ್ತು ಫಾರೆಸ್ಟ್ ಏರಿಯಾ ಅದು ಪೂರ್ತಿ ಇದೆಲ್ಲ. ಒಂದು ಸ್ಕೂಲ್ ಬಸ್ ಒಂದು ಬರ್ಲಿಕ್ಕೆ ಊರು ಅದ ಇಲ್ಲಿ ನಡು. ಹಳ್ಳಿ ಊರ ಗೋವಾದಾಗ ಎಷ್ಟು ಚಂದ ನೋಡ್ರಿ ಅವೆಲ್ಲ. ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಅವ ಅಂದ್ವು. ಭಾಳ ಕ್ಲೀನ್ ಆ್ಯಂಡ್ ನೀಟ್ ಅವ. ಇಷ್ಟು ಗ್ರೀನ್ರಿ ಮತ್ತು ಇಷ್ಟು ತಂಪು ಬಿಟ್ಟದಲ್ಲ ಮುಂಜಾನೆ ಈಗ. ಮುಂಜಾನೆ ಹುಡುಗರೆಲ್ಲ ಸಾಲಿಗೆ ಹೊಂಟಾವ ಇಲ್ಲೆಲ್ಲ. ನಾ ಮುಂಜಾನೆ ಹೋಗಿ ಬಿಟ್ಟಿದ್ದೆ 5:30 ಪೌಣೆ 6ಕ್ಕೆ ಮನೆ ಬಿಟ್ಟಿದ್ದೆ. ಗೋವಾದಿಂದ ಆ್ಯಕ್ಚುಲಿ ಪಣಜಿ ಸಿಟಿಯಿಂದ ಬರ್ಬೇಕಾದ್ರೆ ನಮಗೆ ಇಲ್ಲಿಗೆ 2 ತಾಸಿನ ಹಾದಿ ಅದ. ಅಷ್ಟು ಈಸಿ ಅಲ್ಲ. ಅದಕ್ಕೆ ನಾ ಲಘು ಮುಂಜಾನೆ ಬಿಟ್ಟಿದ್ದೆ. ಯಾಕಂದ್ರೆ ಆಮೇಲೆ ಸ್ವಲ್ಪ ಟ್ರಾಫಿಕ್ ಏನು ಆಗ್ತದ ಪಣಜಿ ಒಳಗೆ, ಆಮೇಲೆ ಬರೋ ಸ್ವಲ್ಪ ಲೇಟ್ ಆಗ್ತದ. ಅದಕ್ಕೆ ಮುಂಜಾನೆ ಬಿಟ್ಟಿದ್ದು. ಒಂದೂವರೆ ತಾಸು ಆದ್ರೆ ಬಂದಿದ್ದು ನಾ ಇಲ್ಲಿ. ಇದು ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸೆಂಚುರಿ ಬೋರ್ಕುಲಿಮ್ ಎಂಟ್ರಿ ಗೇಟ್ ಅದ. ಎಂಟ್ರಿ ಫೀ 10 ರೂಪಾಯಿ ಅದ. ಅವೇನೋ ಬಂದಿದ್ದಿಲ್ಲ, ಮಲ್ಕೊಂಡಿದ್ದು ಯಾರಿಗೊತ್ತು ಮಾರ. ಬಂದ ವೇಳೆ ಕೊಡೋ 10 ರೂಪಾಯಿ. ಅದಕ್ಕೆ ಹೋಗು 10 ರೂಪಾಯಿ ಕೊಟ್ಟು ಹೋಗ್ಬೇಕು ಅವನಿಗೆ. ಅದು ಆ್ಯಕ್ಚುಲಿ ಅದ್ರ ಮೇಲೆ ನಿಮ್ಗೆ ಸ್ಲಿಪ್ ಕೊಡ್ತಾರ ಅವರು. ಇಲ್ಲಿ 2 ವೀಲರ್ ಏನದಲ್ಲ, ಈ 2 ವೀಲರ್ ನಮ್ಗೆ ಯೆಲ್ಲೋ ಕಲರ್ ಬೋರ್ಡ್ ಇರ್ತದಲ್ಲ. ಸೊ ವಿಸಿಟರ್ಗೆ 10 ರೂಪಾಯಿ ಅದ. ಫಾರಿನರ್ಗೂ ಅವ್ರು ಟೋಟಲ್ ಪರ್ ಪರ್ಸನ್ 10 ರೂಪೀಸ್ ಅದ ಎಂಟ್ರಿ. ಪೂರ್ತಿ ಫಾರೆಸ್ಟ್ ಒಳಗ ಯಾರೊಬ್ರು ಇಲ್ಲ. ನಾ ಒಬ್ಬರಿಗೆ ಬೈಕ್ ಬಂದಿ ಮುಂಜಾನೆ ಬಂದಿಲ್ಲ. ಓಹೋ, ಗಿಡ ಎಲ್ಲ ಒಣಗ್ಬಿಟ್ಟಾವ. ಸೊ ಮ್ಯಾಲಿಂದೆಲ್ಲ ತಂಗಿ ಬೀಳಕತ್ತಾವ ಸಣ್ಣಾಗಿ.
ಬಂದೆವು ಮುಟ್ಟಿ ತಾಂಬಡಿ ಸೊರ್ಲ ಮಹಾದೇವನ ಗುಡಿ. ಇನ್ನ ಗುಡಿ ಓಪನ್ ಆಗಿಲ್ಲ, ಯಾಕಂದ್ರೆ ನಾನು ಲಘು ಬಂದಿದ್ದೆ. 8 ಗಂಟೆಗೆ ಬಂದಿನಿ, ಗುಡಿ ಓಪನ್ ಆಗೋದು 8:15. ಸೊ ಗುಡಿ ಮಗ್ಲಕ್ಕೇನದಲ್ಲ ಈ ನದಿ ಅದ ಕರಿ, ಅದ ನೋಡ್ಕೋತ ನಿಂತಿದ್ದೆ ನಾನು ಇಲ್ಲೇ. ಯಾರೊಬ್ರು ಇಲ್ಲೇನ. ಇಲ್ಲಿ ಚಹಾ ಅಂಗಡಿ, ಬಜಿ, ವಡಾಪಾವ ಎಲ್ಲ ಸಿಗ್ತವೆ. ಆದ್ರೆ ಇಷ್ಟೇ ಏನು ಏನ ಬಂದಿಲ್ಲ, ಇದೆಲ್ಲ 10ಕ್ಕೆ ಬರ್ತಾರೆ. ಇದು ನನ್ನ ಬೈಕು. ಗುಡಿ ಓಪನ್ ಆಗೋದು 8:15. 8:15 ಇಂದ 5:15. ನೋಡ್ರಿ, ಮೇನ್ ಗೇಟ್ ದಿಂದ ಗುಡಿ ಒಳಗೆ ಹೋಗ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟರ್ ಅದ. ಸೈಡ್ ಇಬ್ರು, 2 ಸೈಡ್ ಕೂಡ್ಲಿಕ್ಕೆ ಚೇರು ಇಟ್ಟಾರ. ಇಲ್ಲಿ ಒಂದು ಗಾರ್ಡನ್ ಗಟ್ಲೆ ಮಾಡ್ಯಾರ. ಇಷ್ಟು ಗಾಳಿ ಬಿಟ್ಟದ್ಲ ಜೋರಾಗಿ ಇಲ್ಲಿ ಫುಲ್. ಇಷ್ಟು ಪೀಸ್ ಅದಲ್ಲ. ಇನ್ನ ಗೇಟ್ ಓಪನ್ ಮಾಡಿಲ್ಲ, 8:00 ಓಪನ್ ಮಾಡ್ತಾರೆ. ಈ 8:15 ಆಗ್ಯದ. ಮಗ್ಗಲ್ಕ ಕುಡಿಲಿಕ್ಕೆ ನೀರಿಂದ ಕಾಣ್ತದೆ. ಮಗ್ಗಲ್ಕ ಇಲ್ಲೆಲ್ಲ ಡೀಟೇಲ್ಸ್ ಅಲ್ಲ. ಗುಡಿ ಓಪನ್ ಆಗೋ ತನಕ ಒಂದು ಸ್ವಲ್ಪ ಕೆಳಗೆ ಹೋಗಿ ನೀರು ಹರಿಲಿಕ್ಕೈತಿವಲ್ಲ ಕೆರೆ ಒಳಗೆ, ಅಲ್ಲಿ ಹೋಗಿ ಬರೋಣ. ನಾನು ಫಸ್ಟ್ ಟೈಮ್ ಮಳಿ ಇದ್ದಾಗ ಬಂದಿದ್ದೆ ದೂಧಸಾಗರ್ ನೋಡ್ಲಿಕ್ಕೆ. ಬಟ್ ಆ ಟೈಮ್ ಎಂಟ್ರಿ ಇರಲಿಲ್ಲ, ಪಾಂಡ್ ನೀರು ಬಂದಿದ್ದು. ಇದು ನೋಡ್ರಿ, ಪಾಂಡವ್ರು ಬಂದಿದ್ರಲ್ಲ ಆ ಟೈಮ್ದಾಗ ಇದ್ದಿದ್ದೆಲ್ಲ ಚರಿ ಎಲ್ಲ. ತೊಳಗೆ ಹೋಗೋಣಂತೆ. ಇದೆಲ್ಲ ಕಟ್ ಮಾಡ್ಯಾರ ಮೊದಲು. ನೋಡ್ರಿ, ಎಲ್ಲ ನೀರು ಕೆಳಗೆ ಇಳ್ಲಿಕ್ಕೆ ಆಗುದಿಲ್ಲ. ಇದ ಗುಡಿ, ಅದು ಏನ ಓಪನ್ ಆಗಿಲ್ಲ. ಓಪನ್ ಆಗಿಂದ ಒಳಗೆ ಹೋಗೋಣ. ಈ ಗುಡಿ ನೋಡ್ರಿ, ಒಟ್ಟು ಈ ಗುಡಿ ಒಳಗೆ ಹಿಂಗೆ ಗೋಪುರದಿಲ್ಲ. ನಾರ್ಮಲ್ ಗೋಪುರದ ಇರ್ತಾವ, ಈ ಗುಡಿ ಒಳಗೆ ಗೋಪುರ ಇಲ್ಲ. ಸ್ವಲ್ಪ ಮ್ಯಾಲ ಅಷ್ಟೆ. ಅದು ನಕ್ಷೆ ರೆಡಿ ಮಾಡ್ತಿದ್ರಲ್ಲ ಹಳಿ ಕಾಲದಾಗ, ಒಂದು ಸುಮಾರು 600-800 ವರ್ಷಗಳ ಹಿಂದೆ. ಸ್ವಲ್ಪ ಸಾಫ್ಟ್ ಕಲ್ಲು ಇರ್ತಿದ್ದು, ಆ ಕಲ್ಲು ಒಳಗೆ ಕಟ್ಟಿದಂಥ ಗುಡಿ ಅದ ಇದು. ಎಲ್ಲೂ ಏನೂ ಒಂದು ಕ್ರ್ಯಾಕ್ ಇಲ್ಲ ಇನ್ನತ್ತಿಗೂ.
ಗುಡಿ ಸುತ್ತಲೇನದಲ್ಲ ಎಲ್ಲ ಗುಡ್ ಅದ, ಫುಲ್ ಗ್ರೀನ್ರಿ. ಆಗಲೇ ನೀರು ಕುರ್ಸಿಂದಲ್ಲ ಹರ್ಲಿಕತ್ತಿದ್ದು ಕೆರೆ ಒಳಗೆ. ಇದು ನೋಡ್ರಿ, ಇದು ಕೆರೆ ಒಳಗೆ ಎಕ್ಸಾಕ್ಟ್ ಅದರ ಅಪೋಸಿಟ್ ಈ ಶಿವನ ಗುಡಿ ಅದು. ಇದು ತಾಂಬಡಿ ಸೊರ್ಲಾ ಶಿವನ ಗುಡಿ. ಈ ಗುಡಿ ಒಳಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತೇನು ನಿಮ್ಗೆ? ಇಲ್ಲಿ ನೆಟ್ವರ್ಕೇ ಬರಂಗಿಲ್ಲ, ಒಟ್ಟು ಯಾವುದು ನೆಟ್ವರ್ಕೇ ಬರಂಗಿಲ್ಲ. ಹಿಂಗಾಗಿ ಯಾರು ಫೋನ್ ಮಾಡ್ತಾರೋ, ನಿಮ್ಮ ಬಾಸ್ ಫೋನ್ ಮಾಡ್ತಾರೋ, ಮನೆಯವ್ರು ಫೋನ್ ಮಾಡ್ತಾರೋ, ಕಿರಿಕಿರಿ ನೀಲಿ ಒಟ್ಟು ಬೇಕಾದ ಸಿಮ್ ಇರಲಿ, ನೆಟ್ವರ್ಕೇ ಬರಂಗಿಲ್ಲ ಒಟ್ಟು. ಇಂಥ ಫಾರೆಸ್ಟ್ ಏರಿಯಾದಾಗೂ ಟಾಯ್ಲೆಟ್ ಮಾತ್ರ ಕಟ್ಸ್ಯಾರ. ಲೇಡೀಸ್ ಜೆಂಟ್ಸ್ ಎರಡು ಸೆಪ್ರೇಟ್ ಅವು ನೋಡ್ರಿ. ಮುಂಜಾನೆ ಹಿಡಿದು ಒಂದು ಮಂಗೆ ಇದ್ದಿತ್ತಲ್ಲ, ಬರೋಬ್ಬರು 9 ಆತು, 8:45 ಎಷ್ಟು ಮಂಗೆ ಬಂದು ನೋಡ್ರಿ ಅಮ್ಮ. ಸೊ ಹೋಗು ಮುಂದೆ 8:45 ಆಗಿದೆ. ನಿಮ್ಮ ಕೈಯಾಗ ಏನೇ ಬಾಳೆಹಣ್ಣ ಅದು ಇದು ಮತ್ತೆ ತರ್ತಾರಲ್ಲ ಇಲ್ಲಿ ತಿನ್ಲಿಕ್ಕೆ, ಅದಕ್ಕೆ. ಇದೇ ಅದ 10 ರೂಪಾಯಿ ಎಂಟ್ರಿ ಟಿಕೆಟ್. ನಾನು ನಿಮ್ಗೆ ಹೇಳಿದ್ಲ ಹೋಗೋ ಮುಂದೆ. ನಾನು ಈಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದೆ. ಸೊ ಐ ಹೋಪ್ ನೀವು ದರ್ಶನ ಮಾಡಿರಿ ಅಂತ ತಿಳ್ಕೊತೀನಿ. ಆ ಶಿವ ನಿಮಗೂ ಒಳ್ಳೇದು ಮಾಡಲಿ. ಸೊ ಈಗ ಮುಂದಿನ ದೇವ್ರ ದರ್ಶನಕ್ಕೆ ಹೋಗೋಣಂತ. ಗೋವಾ, ಟೆಂಪಲ್ ಇನ್ ಗೋವಾ. ಹೋಗೋ ಮುಂದೆ ಏನದು ಪುರಿ ಭಾಜಿ ತಂದಿದ್ಲ, ಅಲ್ಲೇ ಮತ್ತು ಒಂದು ಚಹಾ ಮತ್ತೊಂದು ಮಿರ್ಚಿ ತಿಂದು ಮತ್ತು ಮುಂದಿನ ಗುಡಿಗೆ ವಿಸಿಟ್ ಮಾಡ್ಲಿಕ್ಕೆ ಹೊಂಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please press like button and subscribe the channel. Thank you.